ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ನಾವೇನ್ ತಿಳ್ಕೊಂಡ್ವಿ? ಗಾಯತ್ರಿ ಮಂತ್ರನ ಜಪ ಮಾಡ್ತಿದ್ದಂತಹ ಭಾಗಣ್ಣನ ಮೇಲೆ ಮಲ್ಲಣ್ಣ ಬಿಸಿನೀರನ್ನ ಸುರಿದಿದ್ದು, ಇದೆಲ್ಲ ಆದ್ಮೇಲೆ ಕೊನೆಗೆ ನಮ್ಮ ಭಾಗಣ್ಣ ಮತ್ತೆ ತಾಯಿ ವೆಂಕಮ್ಮ ಗುಡಿಗೆ ಬರ್ತಾರೆ. ಗುಡಿಗೆ ಬರೋ ಅಷ್ಟೊತ್ತಿಗೆ ಪುಟಾಣಿ ರಂಗಣ್ಣ ಎದ್ದು ಬಿಟ್ಟಿರ್ತಾನೆ. ಅವನು ಊಟ ಬೇಕು ಅಂತ ಅಳೋದಕ್ಕೆ ಶುರು ಮಾಡ್ತಾ ಇರ್ತಾನೆ. ಅಮ್ಮ ನೋಡಿದ್ರೆ ಎಲ್ಲ ಡಬ್ಬಿ ಖಾಲಿ. ಏನ್ ಮಾಡೋದು ಅವಳಿಗೆ ಗೊತ್ತಾಗ್ತಾ ಇರಲ್ಲ. ರಂಗ ಅಳುನ ಇನ್ನ ಜಾಸ್ತಿ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ದಾಸಪ್ಪ ಮತ್ತೆ ಸೀನಪ್ಪ ಆ ಎರಡು ಮಕ್ಕಳು ಏನ್ ಮಾಡ್ತಾರೆ, ಹುಣಸೆ ಮರ ಹತ್ಬಿಟ್ಟು ಅದ್ರ ಚಿಗುರನ್ನ ತಿಂತಾ ಇರ್ತಾರೆ. ತಾಯಿಗೆ ಪಾಪ ತುಂಬಾ ಚುರುಕ್ ಕರಳು. ಹಂಗೆ ತಿನ್ಬೇಡ್ರೋ, ಉಪ್ಪು ಹಾಕ್ಸ್ ಬೇಯಿಸ್ಕೊಡ್ತೀನಿ ಅಂತ ತಾಯಿ ಹೇಳಿ ಗಡಿಗೆನ ಇಟ್ಬಿಟ್ಟು ಬೆಂಕಿ ಹಚ್ತಾಳೆ ಒಲೆಗೆ. ಭಾಗಣ್ಣಂಗೆ ತುಂಬಾ ಬೇಜಾರಾಗತ್ತೆ. ಏನಪ್ಪ ಇದು ಈ ರೀತಿ ಆಗ್ತಾ ಇದೆಯಲ್ಲ ಕತೆ ಅಂತ. ಆಗ ರಂಗ ಇನ್ನ ಅಳ್ತಾ ಇರ್ತಾನಲ್ಲ ಪುಟಾಣಿ, ಅವನನ್ನ ಸಮಾಧಾನ ಮಾಡೋದಿಕ್ಕೆ ಅಂತ ಹೇಳಿ ತುಳಸಿ ದಳನ ತೆಗೆದು ಬಾಯಿಗಿಟ್ರೆ ಅವನೇನ್ ಮಾಡ್ತಾನೆ, ಅದನ್ನ ಬೀಸಿ ಒಗೆದು ಬಿಡ್ತಾನಂತೆ. ಆಗ ಅದು ಹನುಮಪ್ಪನ ತಲೆ ಮೇಲೆ ಹೋಗಿ ಬೀಳತ್ತೆ. ಭಾಗಣ್ಣ ಕಣ್ಣು ಮುಚ್ಕೋತಾನೆ. ಇದ್ದಕ್ಕಿದ್ದಂಗೆ ಅಮ್ಮ ಅಂತ ಕೂಗ್ಬಿಡ್ತಾನಂತೆ. ತಾಯಿ ಹೆದರ್ಕೊಂಡು ಭಾಗಣ್ಣನ ಹತ್ರ ನೋಡ್ತಾಳೆ. ಅಮ್ಮ, ಬೇಗ ಹುಣಸೆ ಚಿಗುರನ್ನ ಕೆಳಗಡೆ ಇಳಿಸ್ಬಿಟ್ಟು ಬೇರೆ ನೀರನ್ನ ಬಿಸಿಗಿಡಮ್ಮ. ಈಗ ಅಕ್ಕಿ ಬೇಳೆ ಎಲ್ಲ ಬರುತ್ತೆ, ನಮ್ಮ ಅಡಿಗೆಗೆ ಏನೇನ್ ಬೇಕೋ ಪದಾರ್ಥ ಅದೆಲ್ಲ ಬರ್ತಾ ಇದೆಯಮ್ಮ ಅಂತ ಭಾಗಣ್ಣ ಹೇಳ್ತಾನೆ. ತಮ್ಮನ್ನ ಸಮಾಧಾನ ಪಡಿಸೋದಿಕ್ಕೆ ಭಾಗಣ್ಣ ಈ ರೀತಿ ಹೇಳ್ತಾ ಇರಬೇಕು ಅಂತ ಅನ್ಕೊಂಡು ವೆಂಕಮ್ಮ, ಆಗ್ಲಿ ಕಣೋ, ಮೊದ್ಲು ಹುಣಸೆ ಚಿಗುರಿನ ನೀರು ಕುಡಿದು ಬಿಡ್ಲಿ, ಉಪ್ಪು ಚೆನ್ನಾಗಿ ಹಾಕಿದ್ದೀನಿ, ಆಮೇಲೆ ಅವ್ರು ಆಟ ಆಡ್ತಿರೋ ಅಷ್ಟರಲ್ಲಿ ಅಡುಗೆ ಮಾಡಿದ್ರಾಯ್ತು ಅಂತಾಳಂತೆ ಅಮ್ಮ. ಇಲ್ಲಮ್ಮ, ನೀರನ್ ಬೇಗ ಬಿಸಿಗಿಡು, ಅಡಿಗೆ ಬೇಗ ಮಾಡುವಂತೆ. ಬರೋ 6 ಬೆಲ್ಲದ ಉಂಡೆಲಿ ಒಂದನ್ ತೆಗೆದು ತಮ್ಮಂದ್ರಿಗೆ ಒಡೆದ್ಬಿಟ್ಟು ಕೊಡು, ಅವ್ರದನ್ನ ಚೆನ್ನಾಗಿ ತಿಂತಾ ಇರ್ಲಿ, ಅಷ್ಟೊತ್ತಿಗೆ ಅಡಿಗೆ ಆಗ್ಬಿಡತ್ತೆ. ಅಕ್ಕಿಲಿ ಅನ್ನ ಏನ್ ಮಾಡ್ತೀಯಲ್ಲ ಅದ್ರಲ್ಲಿ ಸ್ವಲ್ಪ ತೆಗ್ದಿಡಮ್ಮ, ಪಾಯಸನೂ ಮಾಡಿದ್ರಾಯ್ತು. ಆದ್ರೆ ಪಾಯಸಕ್ಕೆ ಹಾಕೋದಕ್ಕೆ ಗೋಡಂಬಿ ಇಲ್ಲ, ದ್ರಾಕ್ಷಿ ಬೇಕಾದಷ್ಟಿದೆ ಅಲ್ವಾ, ಸ್ವಲ್ಪ ಭಾಗ ದ್ರಾಕ್ಷಿ ತಗೊಂಡ್ಬಿಟ್ಟು ನೀನು ಪಾಯಸಕ್ಕೆ ಹಾಕ್ತೀಯಾ ಅಂತ ಭಾಗಣ್ಣ ಗಂಭೀರವಾಗಿ ಹೇಳ್ತಾನೆ. ಸೀರಿಯಸ್ ಆಗಿ ಹೇಳ್ತಾನೆ, ಜೋಕ್ ಮಾಡ್ತಿರಲ್ಲ ಅವನು. ಅವನ್ ಧ್ವನಿಲಿರೋ ಆ ಗಂಭೀರತೆ, ಆ ದೃಢತೆ, ಅದನ್ನ ನೋಡಿ ವೆಂಕಮ್ಮಂಗ ಆಶ್ಚರ್ಯ ಆಗತ್ತಂತೆ. ಹುಡುಗನ್ನ ಸಮಾಧಾನ ಮಾಡೋದಕ್ಕೆ ಅವನ್ ಈ ರೀತಿ ಹೇಳ್ತಿರಲ್ಲ, ಕಣ್ಣಿಂದ ಏನೋ ನೋಡ್ತಾ ಇರೋದನ್ನ ಹೇಳ್ದಂಗೆ ಹೇಳ್ತಾ ಇದ್ದಾನೆ ಅವನು. ಅಕ್ಕಿನ, ಎಲ್ಲಿನ ಅಕ್ಕಿ, ಜೋಳ ಸಿಕ್ಕದ್ರೆ ಸಾಕು, ಜೋಳದ ಬಕ್ರಿ ನೋಡ್ದಂಗೆ 2 ದಿನ ಆಯ್ತು, ಅಕ್ಕಿ ನೋಡ್ದೆ 1 ವರ್ಷಕ್ಕೆ ಕೂಡ ಹೆಚ್ಚಾಗಿರ್ಬೇಕು. ಹೀಗಿರ್ಬೇಕಾದ್ರೆ ಪಾಯಸದ ಹೆಸರು ಹೇಳ್ತಾ ಇದ್ದಾನಲ್ಲ ಭಾಗಣ್ಣ, ಇವಳಿಗೆ ಹೆದರಿಕೆ ಆಗ್ದಂಗಿರುತ್ತಾ? ಸ್ವಲ್ಪ ಹೊತ್ತಾದ್ರೂ ಪರವಾಗಿಲ್ಲಮ್ಮ, 4ನೇ ಪೊಟ್ಟಣದಲ್ಲಿ ಗೋಧಿ ಹಿಟ್ಟಿಟ್ಟಿದಾರಲ್ಲ ಅದನ್ನ ಇವತ್ತೇ ಉಪಯೋಗಿಸ್ಕೊಂಡ್ಬಿಡೋಣ. ಸಣ್ಣ ಕುಡಿಕೆಲಿ ತುಪ್ಪ ಕೊಟ್ಟಿದ್ದಾರೆ, ಅದು ಕಡುಬು ಮಾಡೋಕ್ಕಾಗತ್ತೆ, ಈ ದಿನ ಹೂರಣದ ಕಡುಬು ಮಾಡಮ್ಮ. ಭಾಗಣ್ಣ ಆಸೆಯಿಂದ ತಾಯಿ ಕಡೆ ನೋಡ್ತಾ ಇದ್ದಾನೆ. ವೆಂಕಮ್ಮಂಗೆ ನಿಜವಾಗ್ಲೂ ಹೆದರ್ಕೊಂಡ್ಬಿಡ್ತಾಳೆ. ಸಣ್ಣ ಕಂದ ರಂಗ ಬರೀ ಹಸ್ವೆ ಅಂತ ಹೇಳಿ ಅಳ್ತಾ ಇದ್ದಾನೆ. ಅವನೇನ್ ತಿಂಡಿ ಹೆಸರು ಹೇಳ್ತಿಲ್ಲ, ಊಟ ಊಟ ಹಸ್ವೆ ಹಸ್ವೆ ಅಷ್ಟೇ ಅವನ್ ಪಾಪ ಅಳ್ತಾ ಇರೋದು. ದೊಡ್ಡೋನು ಭಾಗಣ್ಣ ಕಡುಬು ಕೇಳ್ಕೊಂಡ್ ರಂಪ ಮಾಡ್ತಿದ್ದಾನಲ್ಲಪ್ಪ ಅಂತ ಅವಳಿಗೆ ಹೆದರಿಕೆ ಶುರುವಾಯ್ತು. ವಯಸ್ಸಿಗೆ ತಕ್ಕಂಗೆ ರಂಗ ಅತ್ತು ಗಲಾಟೆ ಮಾಡಿದ್ರೆ ಅದು ಪರವಾಗಿಲ್ಲ, ಆದ್ರೆ ದೊಡ್ಡವನಾಗಿರೋ ಭಾಗಣ್ಣ ಈ ರೀತಿ ಹಠ ಹಿಡಿತಾ ಇದ್ದಾನಲ್ಲ ಅನ್ಬಿಟ್ಟು ಅವಳು ಹೆದರ್ಕೊಂಡು ಮಗನ್ನ ನೋಡ್ತಾಳೆ. ಹೌದಮ್ಮ, ಯಾಕೋ ನನ್ಗಿವತ್ತು ತುಂಬಾ ಹೊಟ್ಟೆ ಹಸಿತಾ ಇದೆ ಅಮ್ಮ, 21 ಕಡುಬನ್ನ ನಾನ್ ತಿನ್ಬೇಕು, ಎಲ್ರಿಗೂ ಸಾಕಾಗೋಷ್ಟಾಗತ್ತಮ್ಮ, ಇದೇ ದಿನ ಕಡುಬು ಮಾಡಮ್ಮ ಅಂತ ಹೇಳಿ ಭಾಗಣ್ಣ ಕೇಳ್ತಾನಂತೆ. ವೆಂಕಮ್ಮಂಗೆ ನಿಜವಾಗ್ಲೂ ಪೇಚಾಟಕ್ಕೆ ಶುರು ಹಚ್ಕೊಳತ್ತೆ. ದಾಸ ಸೀನಾ ಇಬ್ರು ಸಣ್ಣವರು ಪಾಪ, 12 ವರ್ಷಕ್ಕಿಂತ ಕೆಳಗಡೆಯವರು, ಕಷ್ಟಪಟ್ಟು ಮರ ಹತ್ತಿ ಹುಣಸೆ ಚಿಗುರನ್ನ ಹರ್ಕೊಂಡು ತಗೊಂಬರ್ತಾರೆ. ಇವನ್ ನೋಡಿದ್ರೆ ಕೂತಲ್ಲೇನೆ ಆಂಜನೇಯಂಗ್ ನಮಸ್ಕಾರ ಮಾಡಿ ಅದ್ರಿಂದ ಕಡುಬು ಮಾಡು, ಇದರಿಂದ ಪಾಯಸ ಮಾಡು, ಅನ್ನ ಮಾಡು ಅಂತೆಲ್ಲ ಹೇಳ್ತಿದಾನಲ್ಲಪ್ಪ. ಏನ್ ಮಾಡೋಣ,
ವಿಶ್ವ ಇಡೀ ಪ್ರದಕ್ಷಿಣೆ ಮಾಡಕ್ ಹೊರಟವನ್ ಯಾರು? ಷಣ್ಮುಖ. ಇದ್ದಿದ್ರಲ್ಲಿ ಕೂತ ಜಾಗದಲ್ಲಿ ತಂದೆ ತಾಯಿಗೇನೆ ಪ್ರದಕ್ಷಿಣೆ ಮಾಡಿಬಿಟ್ಟು ಹಣ್ಣನ್ನ ಪಡ್ಕೊಂಡ್ಬಿಡ್ತಾನೆ ಗಜಮುಖ. ಅವ್ರೇನೋ ದೇವತೆಗಳು, ಅವ್ರು ಏನ್ ಮಾಡಿದ್ರು ಕೂಡ ಅವ್ರ ಮೂಲ ಸ್ವರೂಪಕ್ಕೆ ಒಂದು ಕಾರಣ ಇರುತ್ತೆ. ಬಾಗಣ್ಣ ನೋಡಿದ್ರೆ ಕೂತು ಜಾಗದಲ್ಲೇನೆ 21 ಕಡುಬು ಕೇಳ್ತಾ ಇದ್ದಾನಲ್ಲಪ್ಪ. ತಾಯಿಗೆ ಮಗನ್ ವರ್ತನೆ ನೋಡಿ ಸಿಟ್ಟು ಬಂತಂತೆ. ಆದ್ರೆ ಬಾಗಣ್ಣ ಮಾತ್ರ ಮೆಲ್ಲಗೆದ್ದು ಒಲೆ ಹತ್ರ ಹೋಗಿ ತಾನೇ ಕಟ್ಗೆ ಸರಿ ಮಾಡಿ, ಅಮ್ಮ ನೀರಿಡಮ್ಮ, ನೀರ್ ಬಿಸಿಗಿಡಮ್ಮ ಅಂತ ಹೇಳಿದಾಗ ತಾಯಿಗೆ ದಿಕ್ಕೇ ತೋಚ್ಲಿಲ್ವಂತೆ. ದಿಕ್ಕು ನೋಡಕ್ಕೆ ಶುರು ಮಾಡ್ಬಿಡ್ತಾಳೆ ಪಾಪ ಆ ಬಡವಿ. ಒಂದ್ ಕಡೆಯಿಂದ ಮಲ್ಲಣ್ಣನ್ ಹೆಂಡತಿ ಕೈಯಲ್ಲಿ ದೊಡ್ಡ ಹರಿವಾಣ ಇಟ್ಕೊಂಡು ಬರ್ತಾ ಇರ್ತಾಳೆ. ಇದನ್ ನೋಡಿ ವೆಂಕಮ್ಮಂಗೆ ಆಶ್ಚರ್ಯ ಆಗತ್ತಂತೆ. ಮಲ್ಲಣ್ಣನ್ ಹೆಂಡತಿ ಬಂದವಳೇನೆ ತಂದಿರೋ ಹರಿವಾಣನ ವೆಂಕಮ್ಮನ್ ಮುಂದೆ ಇಟ್ಬಿಟ್ಟು, ನಿನ್ ಮಗ ಏನ್ ಮಹಿಮೆ ಇದ್ಯಮ್ಮ ಇವನಿಗೆ, ನಮ್ ಯಜಮಾನ್ರಿಗೆ ಮೈಯೆಲ್ಲಾ ಬೊಬ್ಬೆ ಎದ್ದು ಕಣ್ಣೂ ತೆಗಿಯೋಕ್ ಬರ್ದಂಗೆ ಗಟ್ಟಿಯಾಗಿ ಅಳ್ತಾ ಇದ್ರು. ಯಾರೋ ಹೇಳಿದ್ರು ನಿಮ್ಗೆಲ್ಲ ಇವತ್ತು ಹಬ್ಬದೂಟ ಮಾಡಿಸ್ತೀನಿ ಅಂತ ದೇವ್ರತ್ರ ಕೇಳ್ಕೋ ಅಂತ. ಆ ರೀತಿ ಮಾಡಿದ ತಕ್ಷಣನೇ ನಾನು ಪ್ರಾರ್ಥನೆ, ನಮ್ಮ ಯಜಮಾನ್ರಿಗೆ ಉರಿ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಗಟ್ಟಿಯಾಗಿ ಅಳ್ತಾ ಇದ್ದವರು ಈಗ ಶಾಂತವಾಗಿ ನಿದ್ರೆ ಮಾಡ್ತಾ ಇದ್ದಾರಮ್ಮ. ನಿನ್ ಮಗ ನಮ್ಮ ಮನೆಗ್ ಬಂದು ನಮ್ಮ ಯಜಮಾನ್ರನ್ನ ಮುಟ್ಟಿದ್ರೆ ಅವ್ರಿಗೆ ಗುಣ ಆಗತ್ತೆ ಅಂತ ನನಗೆ ನಂಬಿಕೆ ಬಂದಿದೆ. ತಾಯಿ, ನಾನು ಏನ್ ಸಾಮಾನು ಕೊಟ್ಟಿದ್ದೀನಿ ಅದರಿಂದ ಹಬ್ಬದ ಅಡಿಗೆ ಮಾಡಿ ನಿನ್ ಮಕ್ಕಳಿಗೆ ಊಟ ಮಾಡಿಸು. ನಮ್ಮವರು ಹೇಳೋ ಅಷ್ಟ್ರಲ್ಲಿ ಬಾಗಣ್ಣನ್ ಕರ್ಕೊಂಬಂದ್ಬಿಡು ಮನೆಗೆ, ಆಯ್ತಾ ಅಂತ ಹೇಳ್ತಾಳಂತೆ. ಮಲ್ಲಣ್ಣನ ಹೆಂಡತಿ ಮಾತಲ್ಲಿ ಏನು ಕೃತ್ರಿಮತೆ ಇರ್ಲಿಲ್ಲ. ಅಂದ್ರೆ ಅವಳೇನ್ ಜೋಕ್ ಮಾಡ್ತಿಲ್ಲ. ಮುಖದಲ್ಲಿ ತುಂಬಾ ದೈನ್ಯತೆ ಅನ್ನೋಂಥದ್ದಿತ್ತು. ಭಾಗಣ್ಣನಿಂದ ನಮ್ಮ ಯಜಮಾನ್ರು ಗುಣ ಆದ್ರೂ ಅನ್ನೋಂಥ ನಂಬಿಕೆ. ಏನೋ ಅಮ್ಮ ನಿಮ್ ನಂಬಿಕೆ. ನಮ್ಮವರಿಂದ ಬೇರೆಯವ್ರಿಗೆ ಯಾವತ್ತಾದ್ರೂ ಒಳ್ಳೇದಾಗತ್ತಾ ನಮ್ಮಿಂದ? ಆ ನಂಬಿಕೆನೇ ನನಗ್ ಬಂದಿಲ್ಲಮ್ಮ. ಅಂಥ ಕಾಲ ಬರೋ ದಿನ ಕೂಡ ಈಗಲ್ಲ. ಮಕ್ಕಳೆಲ್ಲ ಇನ್ನೂ ಪುಟ್ಟವು. ಇವರೆಲ್ಲ ಬೆಳೆದು ದೊಡ್ಡವರಾಗಿ ಕೈ ತುಂಬಾ ಸಂಪಾದನೆ ಮಾಡಿದ್ರೆ ಯಾರಿಗಾದ್ರೂ ನಾವೊಂಚೂರು ಸಹಾಯ ಮಾಡ್ಬೋದೇನೋಪ್ಪ ಅಂತ ವೆಂಕಮ್ಮ ಹೇಳ್ತಾಳೆ. ಬಾಗಣ್ಣ ಸಣ್ಣವನಾದ್ರೆ ಏನಮ್ಮ, ದೊಡ್ಡ ಸಿದ್ಧಿ ಪಡ್ಕೊಂಡಿದ್ದಾನೆ. ಅವನು ಬಿಸ್ನೀರ್ ಎರಚಿದಾರಲ್ಲ ನಮ್ಮ ಯಜಮಾನ್ರು, ಈಗ ಅವ್ರಿಗೆ ಬೇಜಾರಾಗಿ ಪಶ್ಚಾತ್ತಾಪದಿಂದ ದುಃಖ ಪಡ್ತಾ ಇದ್ದಾರೆ. ಬೇಗ ಎದ್ದೋಳಮ್ಮ ನೀನು, ಬೇಗ ಹಬ್ಬದ ಅಡಿಗೆ ಮಾಡಿ ಊಟ ಮುಗಿಸ್ಕೊಂಡು ಎಲ್ಲಾರು ನಮ್ಮನೆಗೆ ಬನ್ನಿ. ಅಷ್ಟ್ರಲ್ಲಿ ಅವ್ರು ಮಲ್ಕೊಂಡಿದ್ದವ್ರು ಎದ್ದೊಳ್ತಾರೆ. ಅವ್ರನ್ನ ಮಲಗಿಸ್ಬಿಟ್ಟು ನಾನು ಒಬ್ಳೇ ಬರಕ್ ಆಗೋದಿಲ್ಲಮ್ಮ, ನಾನು ತುಂಬಾ ಹೊತ್ತಿಲ್ಲಿರಕ್ಕಾಗೋದಿಲ್ಲ ಅಂತ ಹೇಳಿ ಬಾಗಣ್ಣನ್ ಗಲ್ಲ ಸೌರಿ ಬಾಗಣ್ಣಂಗೊಂದು ಲಟ್ಕೆ ತೆಗೆದುಬಿಟ್ಟು ಅವಳು ಸರ್ಸರ ಅಂತ ಮನೆಗೆ ಹೋಗ್ತಾಳೆ. ವೆಂಕಮ್ಮಂಗೆ ಆಶ್ಚರ್ಯ ಆಗತ್ತೆ. ಮಲ್ಲಣ್ಣ ತನ್ನ ಮೇಲ್ ಬಿಸ್ನೀರ್ ಎರಚಿರೋದು ಬಾಗಣ್ಣಂಗ್ ಗೊತ್ತೇ ಇಲ್ಲ. ಇನ್ ಅಡ್ಗೆ ಪದಾರ್ಥ ಬರೋದು ಬಾಗಣ್ಣಂಗೆ ಹೆಂಗ್ ಗೊತ್ತಾಯ್ತು? ಮೇಲ್ ಮುಚ್ಚಿರೋ ಎಲೆ ತೆಗೆದು ನೋಡ್ತಾಳೆ ಅವಳು. ಬಾಗಣ್ಣ ಹೇಳಿದ್ ಕರೆಕ್ಟು. ಬೆಲ್ಲದ್ದು ದೊಡ್ಡ 6 ಉಂಡೆಗಳಿದೆ. ಬಾಗಣ್ಣ ಹೇಳದಷ್ಟೇ ಇದೆ. ಬೇಳೆ ಇದೆ, ಗೋಧಿ ಹಿಟ್ಟಿದೆ, ಸಣ್ಣ ಕುಡಿಕೆ ತುಂಬಾ ತುಪ್ಪ ಇದೆ, ದ್ರಾಕ್ಷಿ ಕೂಡ ಇದೆ, ಗೋಡಂಬಿ ಮಾತ್ರ ಇಲ್ಲ. ಬಾಗಣ್ಣ ಹಾಗಾದ್ರೆ ಇದನ್ನೆಲ್ಲ ಮೊದ್ಲೇ ಹೇಗ್ ಹೇಳ್ದ? ಇಷ್ಟು ವಿವರವಾಗಿ ಅವನಿಗೆ ಹೇಗ್ ಗೊತ್ತಾಯ್ತು? ಆಶ್ಚರ್ಯದಿಂದ ತಾಯಿ ಮಗನ್ ಕಡೆ ನೋಡ್ತಾ ಇದ್ರೆ ಬಾಗಣ್ಣ ಆಕಾಶದ ಕಡೆ ನೋಡ್ತಾ ಇದ್ನಂತೆ. ಆಮೇಲೆ ಇವರೆಲ್ಲ ಏನ್ ಮಾಡ್ತಾರೆ, ಊಟ ಮಾಡ್ಕೊಂಡು ಮಲ್ಲಣ್ಣನ ಮನೆಗೆ ಹೋಗ್ತಾರೆ. ನಿನ್ ಕೈಯಲ್ಲಿ ಏನ್ ಚಮತ್ಕಾರ ಇದೆ ಮಗು, ನೀನ್ ಮುಟ್ಟಿದ್ರಿಂದ ನನ್ ಕಣ್ ತೆಗಿಯಕ್ ಬಂತಲ್ಲೋ ಪುಟ್ಟ, ಮೈ ಉರಿಯೆಲ್ಲ ಶಾಂತ ಆಗ್ತಾ ಇದೆ. ಬಾಗಣ್ಣ, ನಿನ್ ಕೈಗೇನಾದ್ರೂ ಔಷಧ ಹಚ್ಕೊಂಡ್ ಬಂದ್ಯೇನೋ? ನಾನೇ ಎರ್ಚಿರೋ ಬಿಸ್ನೀರು ನಿನಗೇನು ಹಾನಿ ಮಾಡಿಲ್ವಲ್ಲೋ? ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ. ನಿನಗೆ ಬಿಸ್ನೀರನ್ನ ನಿರೋಧಿಸೋ ರೀತಿ, ಅಂದ್ರೆ ಬಿಸ್ನೀರ್ ಹಾಕಿದ್ರೂ ಏನು ಆಗದೆ ಇರೋ ರೀತಿ ಯಾವ್ದಾದ್ರೂ ಔಷಧಿ ಕಂಡಿಡ್ದಿದ್ಯೇನೋ, ಅಥವಾ ಯಾವ್ದಾದ್ರೂ ಶಕ್ತಿನ ವಶಪಡಿಸ್ಕೊಂಡ್ಬಿಟ್ಟಿದೀಯಾ ಅಂತ ಬಾಗಣ್ಣನ ಕೈ ಹಿಡ್ಕೊಂಡು ಕೇಳ್ತಾ ಇರ್ತಾನೆ. ಬಾಗಣ್ಣ ಸುಮ್ನೆ ನಗ್ತಾನಷ್ಟೇ ಅಂತೆ. ಇನ್ನೂ ಏನೇನೋ ಪ್ರಶ್ನೆ ಕೇಳಬೇಕು ಅಂತ ಮಲ್ಲಣ್ಣ ಪ್ರಯತ್ನ ಪಡ್ತಾ ಇರ್ತಾನೆ. ಆಗ ಹೆಂಡತಿ ಹೇಳ್ತಾಳಂತೆ, ನಿನಗಿದೊಂದು ರೋಗ, ಎಲ್ಲದಕ್ಕೂ ಕಾರಣ ತಿಳ್ಕೋಬೇಕು. ಎಲ್ಲದಕ್ಕೂ ಕಾರಣ ಎಲ್ಲಿ ಸಿಕ್ಕತ್ತೆ?
ನೀನ್ ಬಿಸ್ನೀರ್ ಎರ್ಚೋ ವಿಷಯ ಪಾಪ ಈ ಮಗು ಗೊತ್ತಿತ್ತಾ ಔಷಧಿ ಬರೋದಿಕ್ಕೆ? ಇವತ್ ಏನೇನೆಲ್ಲ ಆಯ್ತೋ ನಾನ್ ಹೇಳೋ ತನಕ ಈ ಮಗು ಗೊತ್ತಿರ್ಲಿಲ್ಲ. ಬಿಸ್ನೀರ್ ಸಿಡ್ದು ನಿನಗ್ ತೊಂದ್ರೆ ಆಗಿರೋದನ್ನ ನೋಡಿ ಆ ಮಗು ಅತ್ತು ಬಿಡ್ತು ಗೊತ್ತಾ? ನಾನೇ ಹೇಳ್ದೆ, ನೀನ್ ಶಿವನ್ ಮಗ ಅಪ್ಪ, ನಿನ್ ಕೈಯಿಂದಾನೇ ನನ್ನ ಯಜಮಾನ್ರ ಗುಣ ಆಗ್ಬೇಕು, ಬಂದು ನಮ್ಮನ್ನ ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ಬಂದಿದೆ ಈ ಮಗು. ಅವನನ್ನ ಏನೇನೋ ಪ್ರಶ್ನೆ ಕೇಳಿ ಗೋಳು ಹೊಯ್ಕೊಂಬೇಡಿ, ಹೆಚ್ಚು ಮಾತಾಡಲ್ಲ ಈ ಪುಟ್ಟ ಅಂತ ಹೇಳ್ತಾಳೆ. ಆಗ ಹೆಂಡತಿ ಮಾತು ಕೇಳಿ ಮಲ್ಲಣ್ಣ ಸುಮ್ಮನಾಗ್ತಾನೆ. ಬಾಗಣ್ಣನೇ ಮಾತುಕೆ ಶುರು ಹಚ್ಕೋತಾನಂತೆ. ನನ್ಗೇನು ಗೊತ್ತಿಲ್ಲ ಮಲ್ಲಣ್ಣ ಅವ್ರೆ, ನನ್ ತಾಯಿ ಕೂಡ ಈ ವಿಚಾರ ಹೇಳಿರ್ಲಿಲ್ಲ. ಈ ತಾಯಿ ಕರೆಯೋದಕ್ ಬರ್ತಾರೆ ಅಂತ ಮಾತ್ರ ಗೊತ್ತಾಯ್ತು. ಯಾಕೆ ಏನು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಅಮ್ಮ ಅವರು ಬಂದ್ಬಿಟ್ಟಿದ್ರು. ನೀವು ಕೊಟ್ಟಿರೋಂಥ ಪದಾರ್ಥ ಅದನ್ನ ಈ ದಿನ ಊಟ ಮಾಡಿ ನಾವೆಲ್ಲ ಖುಷಿ ಪಟ್ಟಿದೀವಿ. ಅನ್ನದ ಋಣ ಹೇಗೆ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಅಮ್ಮ ಮತ್ತೆ ವಿಷಯನ ಹೇಳಿದ್ಲು. ನನಗೆ ನೀವ್ ಎರ್ಚಿರೋ ನೀರು ಅದು ನಿಮ್ಮನ್ ಸುಡ್ತಾ ಇದೆ, ಅಂದ್ರೆ ನನ್ನ ಮೇಲೆ ಅದು ಬಿದ್ದಿಲ್ಲ ಅಂತಾನೆ ಅರ್ಥ. ನನ್ನ ಹೃದಯದಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಿದಾನಲ್ಲ ಆ ಪರಮಾತ್ಮ, ಅವನಿಗ್ ಬಿಸ್ನೀರ್ ತಗ್ಲಿರ್ಬೇಕೇನೋ. ಶರೀರದಲ್ಲಿರೋ ಬೇರೆ ಬೇರೆ ದೇವತೆಗಳಿಗೆ ಅದ್ರ ನೋವು ಆಗಿರ್ಬೇಕೇನೋ. ಆ ದೇವತೆಗಳೇ ನಿಮ್ಮಲ್ಲೂ ಇರೋದ್ರಿಂದ ಆ ನೋವು ನಿಮ್ಮಲ್ಲಿದ್ದುಕೊಂಡು ವ್ಯಕ್ತಪಡಿಸಿದ್ದಾರೆ. ನನ್ನನ್ ಕಾಪಾಡಿರೋ ಪರಮಾತ್ಮ ನಿಮ್ಮನ್ನೂ ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಬಂದೆ ನಾನು. ಈ ಅಮ್ಮವ್ರು ಹೇಳ್ದ ಹಾಗೆ ನಿಮ್ ಕಣ್ಣನ್ನ ಮುಟ್ಟದೆ ಆದ್ ಗಾಯದ ಮೇಲೆ ನಾನ್ ಮತ್ತೆ ಮುಟ್ಟಿದೀನಿ, ಇಷ್ಟು ಮಾತ್ರ ನನಗ್ ಗೊತ್ತು. ನನ್ ಮೇಲೆ ವಿಪರೀತ ಅಭಿಮಾನ ಈಗ ನಿಮ್ಗೆ ಹುಟ್ಟಿದೆ. ಈ ಅಭಿಮಾನ ಪ್ರೀತಿನೇ ನಿಮ್ ನೋವನ್ನ ಕಡಿಮೆ ಮಾಡಿರ್ಬೇಕು. ವಿಶ್ವಾಸನೇ ನಿಮಗೆ ನೋವನ್ನ ಕಡಿಮೆ ಮಾಡಿದೆ. ಇಲ್ದೇ ಇದ್ರೆ ನನ್ನ ಹೃದಯದಲ್ಲಿ ಕೂತ್ಕೊಂಡು ನನಗೆ ಪ್ರಚೋದನೆ ಮಾಡ್ತಿದ್ದಾನಲ್ಲ, ಸಾಧನೆ ಮಾಡಿಸ್ತಾ ಇದ್ದಾನಲ್ಲ ಆ ಭಗವಂತ, ಅವನು ನಿಮ್ಮ ಹೃದಯದಲ್ಲೂ ಇದ್ದುಕೊಂಡು ನಿಮ್ಗೆ ಶಾಂತಿ ಕೊಡ್ತಿರ್ಬೇಕು ಅಂತ ಹೇಳದ್ನಂತೆ. ಎರಡೂ ಕಾರಣ ಸತ್ಯ. ಒಂದಕ್ಕೆ ನೇರವಾಗಿ ಉತ್ತರ ಇದೆ, ಮತ್ತೊಂದಕ್ಕೆ ಬೇಗ ಉತ್ತರ ಹೊಳೆಯಲ್ಲ. ನಮಗ್ ಉತ್ತರ ಹೊಳಿಲಿಲ್ಲ ಅಂದ್ ಮಾತ್ರಕ್ಕೆ ಅದು ಸತ್ಯ ಅಲ್ಲ ಅಂತ ಹೇಳಕ್ಕಾಗೋದಿಲ್ವಲ್ಲ. ಕೆಲವೊಂದ್ಸರಿ ನಾವು ಬಾಯಲ್ಲಿ ಏನು ಹೇಳಕ್ ಆಗೋದಿಲ್ವೋ ಅದು ನಮ್ಮ ಹೃದಯಕ್ಕೆ ಗೊತ್ತಾಗತ್ತೆ. ಆ ಹೃದಯಕ್ಕೂನು ಬುದ್ಧಿಗೂನು ನಾವು ಒಂದಕ್ಕೊಂದು ಕನೆಕ್ಷನ್ ಕೊಡೋದಕ್ಕೆ ಹೋಗ್ತೀವಿ, ಅಲ್ಲೇ ನಮ್ಗೆ ಫೇಲ್ಯೂರ್ ಅನ್ನೋದು ಎದುರಾಗೋದು. ಆ ರೀತಿ ಭಾಗಣ್ಣ ಹೇಳ್ತಾನೆ, ನಾನ್ ಜಪ ಮಾಡ್ತಾ ಇರೋಂಥ ಗಾಯತ್ರಿ ಮಂತ್ರ ತುಟಿ ಅಲ್ಗಾಡಿಸ್ದೆ, ನಾಲ್ಗೆ ಕದಲಿಸ್ದೆ, ಮನ್ಸಲ್ಲಿ ಜಪ ಮಾಡ್ಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ. ಮನಸ್ಸಿಂದ ಮಂತ್ರ ಹೇಳ್ಬೇಕು, ಮನಸ್ಸಲ್ಲಿ ಪರಮಾತ್ಮನನ್ನ ನೋಡ್ಬೇಕು. ಪರಮಾತ್ಮ ಬುದ್ಧಿಗ್ ಮೀರಿರೋ ಅಂತವನು. ಅವನ್ ಸ್ವರೂಪ ಎಲ್ಲಾ ಕಡೆ ಇದೆ, ಒಳಗಡೆ ಇದೆ, ಹೊರಗಡೆ ಇದೆ, ಎಲ್ಲ ಒಬ್ನೇ ಆಗಿ ನಮ್ಮೆಲ್ಲಾರನ್ನೂ ಕಾಪಾಡ್ತಾ ಇದ್ದಾನೆ. ಅವನ ಈ ರೂಪವನ್ನ ನಾವು ಚಿಂತನೆ ಮಾಡ್ಬೇಕು ಅಂದ್ರೆ ಜನಕ್ ಸ್ವಲ್ಪ ಎಟ್ಕಲ್ಲ. ಅವನು ಜಗದಗಲ ಇದ್ದಾನೆ, ಭೂಮಿಯಷ್ಟು ಅಗಲ ಇದ್ದಾನೆ, ಆಕಾಶದಷ್ಟು ಎತ್ತರ ಇದ್ದಾನೆ. ಎಷ್ಟು ಎತ್ತರ ಇದ್ದಾನೋ ಪಾತಾಳದಲ್ಲೂ ಕೂಡ ಅಷ್ಟೇ ಇದ್ದಾನವನು. ಹಾಗಿರೋದ್ರಿಂದ ನಾವು ಹೇಗೆ ಅವನನ್ನ ನೋಡಕ್ಕಾಗತ್ತೆ? ಆಗ್ಲೇ ನಮ್ಗೆ ಭ್ರಮೆ ಅನ್ನುವಂಥದ್ದು ಬರೋದು. ನಾನೇ ನಾನೇ ಆ ಭಗವಂತ ಅನ್ನೋ ತಪ್ಪು ಕಲ್ಪನೆ ಕೆಲವರಲ್ಲಿ ಬರುತ್ತೆ ಅಂತ ಹುಡುಗ ಹೇಳ್ತಾ ಇದ್ದಾಗ ಆಕಾಶ ನೋಡ್ತಾ ಇದ್ನಂತೆ. ಆಗ ಮಲ್ಲಣ್ಣ ಮಾತಾಡ್ತಾನೆ, ತುಂಬಾ ದೊಡ್ಡವನಪ್ಪ ನೀನು, ವಯಸ್ಸಿಗೆ ಮೀರಿರೋ ಯೋಚನೆ ನಿಂದು. ನೀನ್ ಹೇಳೋ ಮಾತ್ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನೀನ್ ಏನು ಕಂಡುಕೊಂಡಿದ್ಯೋ ಅದನ್ನೇ ಹೇಳ್ತಾ ಇದ್ಯಾ ಅನ್ನೋ ನಂಬಿಕೆ ಮಾತ್ರ ನನಗಿದೆ. ಲೋಕಕ್ಕೆ ನಿನ್ನಂಥವ್ರು ಬೇಕು ಪುಟ್ಟ. ನಿನ್ನಂಥವ್ರು ಹೆಚ್ಚು ಯೋಚನೆ ಮಾಡಿ ಏನೇನೆಲ್ಲ ಸಲಹೆ ಕೊಡ್ತೀರಲ್ಲ, ಅದರಿಂದ ಜಗತ್ತಿಗೆ ಕಲ್ಯಾಣ ಆಗತ್ತೆ. ನೀವು ಯೋಚನೆ ಮಾಡೋದಿಕ್ಕೆ ಅಥವಾ ಸಾಧನೆ ಮಾಡೋದಿಕ್ಕೆ ಸಮಾಜದಲ್ಲಿ ನಿಮ್ಮದು ಅಂತ ಅವಶ್ಯಕತೆ ಇರುತ್ತಲ್ಲ, ಅದನ್ನ ಬೇರೆಯವರು ಪೂರೈಕೆ ಮಾಡಬೇಕು. ಆದ್ರೆ ಅಂತ ಜನ ನಮ್ಮಲ್ಲಿ ತುಂಬಾ ಕಡಿಮೆ ಇದ್ದಾರೆ. ಲೋಕದ ಗೊಡವೆ ನನಗ್ ಬೇಕಾಗಿಲ್ಲ, ನಿನ್ನ ಪೂಜೆ ಚೆನ್ನಾಗಿ ನಡಿಬೇಕು, ಅದಕ್ಕೆ ನನ್ನಿಂದ ಏನಾದ್ರೂ ನೀನ್ ತಗೋಬೇಕು, ನಾನ್ ನಿನಗೇನ್ ಕೊಡ್ಲಿ ಹೇಳು ಅಂತ ಮಲ್ಲಣ್ಣ ಕೇಳ್ತಾನೆ. ಅಬ್ಬಾ, ಆಶ್ಚರ್ಯ! ಪುಟ್ಟು ವಯಸ್ಸಿನ ಹುಡುಗ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದಾನೆ. ಎಲ್ಲಾ ಸುಳ್ಳು, ಎಲ್ಲಾ ಕಳ್ತನ
ಅಂತ ಮಲ್ಲಣ್ಣ ಹೇಳಿದ್ದು ಈಗ ನೋಡಿದ್ರೆ ಏನ್ ಕೇಳಿದ್ರು ಕೊಡೋದಕ್ಕೆ ಸಿದ್ಧ ಆಗಿದ್ದಾನೆ. ಇದನ್ನ ಮಲ್ಲಣ್ಣನ ಮೂಢನಂಬಿಕೆ ಅನ್ಬೇಕೋ ಅಥವಾ ಮಲ್ಲಣ್ಣ ಅನುಭವದಿಂದ ಇದನ್ನೆಲ್ಲ ಕಂಡುಕೊಂಡ ಅನ್ಬೇಕೋ? ನೂರಾರು ಜನ ನೋಡಿದ್ದನ್ನ ಕಣ್ಣಾರೆ ನೋಡಿದ್ರು, ಆದ್ರೆ ಮಲ್ಲಣ್ಣ ಅದಲ್ಲ ಅಂತ ವಾದ ಮಾಡ್ತಾ ಇದ್ದ. ಈಗ ನೋಡಿದ್ರೆ ಮಲ್ಲಣ್ಣ ಭಾಗಣ್ಣಂಗೆ ಏನ್ ಬೇಕಾದ್ರೂ ಕೊಡೋದಕ್ಕೆ ರೆಡಿ ಇದ್ದಾನೆ. ಭಾಗಣ್ಣ ಬೇಡ ಬೇಡ ಅಂದ್ರೂ ಕೂಡ ಹೆಂಡತಿ ಹೇಳ್ದ ಹಾಗೆ ಮಲ್ಲಣ್ಣ ತನ್ನ ಹೊಲಗಳಲ್ಲಿ, ಇಡೀ ಹೊಲ ಎಷ್ಟೋ ಇರತ್ತ ಅವನ ಹತ್ರ, ಅದರಲ್ಲಿ ಅತೀ ಫಲವತ್ತಾಗಿರೋದು ದ ಮೋಸ್ಟ್ ಫರ್ಟೈಲ್ ಲ್ಯಾಂಡ್, ಕೆರೆ ಅಂಗಳದಲ್ಲಿರುತ್ತದನ್ನ, ಅದನ್ನ ಸ್ವಲ್ಪ ಭಾಗನ ದಾನವಾಗಿ ಕೊಡ್ತಾನೆ. ಎಲ್ಲ ಕೊಡೋದಕ್ಕೂ ಅವನು ಸಿದ್ಧ ಇದ್ದ. ಏನ್ ಬೇಡ ಅಂತ ಭಾಗಣ್ಣ ಹಠ ಮಾಡಿದ್ರಿಂದ ಮಲ್ಲಣ್ಣನ ಹೆಂಡತಿ ರಾಜಿ ಮಾಡ್ತಾಳಂತೆ. ಜಮೀನಲ್ಲಿ ಸ್ವಲ್ಪ ಭಾಗವನ್ನ ಭಾಗಣ್ಣ ಬೇಡ ಅನ್ನೋದಕ್ಕೆ ಸಾಧ್ಯ ಆಗ್ಲಿಲ್ಲ. ತುಂಬಾ ಗಲಾಟೆ ಮಾಡಿ ಒಪ್ಪಿಸ್ತಾರೆ. ಆ ಪಡ್ಕೊಂಡಿರೋ ಭೂಮಿನ ವ್ಯವಸಾಯ ಮಾಡೋದಿಕ್ಕೆ ಯಾರು ಮಾಡ್ತಾರೆ? ವೆಂಕಮ್ಮನೇ ಜವಾಬ್ದಾರಿ ತಗೋತಾಳೆ. ಆ ಭೂಮಿಲಿ ಏನ್ ಬೆಳೆ ಬೆಳೀತಾ ಇತ್ತು ಅದರಲ್ಲಿ ಜಾಸ್ತಿ ಭಾಗನ ಶಾನ್ಭೋಗ ವೆಂಕಣ್ಣ ಅವರು ಮಲ್ಲಣ್ಣನಿಂದ ತಗೋತಾ ಇದ್ರಂತೆ. ಉಪಾಯವಾಗಿ ತುಂಬಾ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ಬಿಟ್ಟು ತಗೊಂಡ್ಬಿಡ್ತಾ ಇದ್ರು. ಈಗ ನೋಡಿದ್ರೆ ಆ ಹೊಲ ವೆಂಕಮ್ಮಂಗ್ ಹೋಯ್ತಲ್ಲ, ಹೊಟ್ಟೆ ಉರಿ ಜಾಸ್ತಿ ಆಯ್ತಂತೆ ಆ ವೆಂಕಣ್ಣಂಗೆ. ಯಾರೇ ಅನ್ಲಿ, ಇನ್ಯಾರೇ ಸಂತೋಷ ಪಡ್ಲಿ, ಲೋಕದ ಗೊಡವೆ ನಮ್ಗೆ ಯಾಕೆ ಅನ್ಬಿಟ್ಟು ಭಾಗಣ್ಣ ಗಾಯತ್ರಿ ಮಂತ್ರ ಪುರಶ್ಚರಣದ ತಪಸ್ಸನ್ನ ಮುಂದುವರಿಸ್ತಾ ಹೋಗ್ತಾನೆ. ತಾಯಿ ವೆಂಕಮ್ಮನ್ ಜೀವನದಲ್ಲಿ ಒಂದ್ ರೀತಿ ನೆಮ್ಮದಿ ಬರುತ್ತಂತೆ. ಈಗ ನನ್ನ ಮಗ ಯಾವುದೋ ದೊಡ್ಡ ಸಿದ್ಧಿ ಮಾಡ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾದ್ಮೇಲೆ ಎಲ್ಲೆಲ್ಲಿಲ್ದೇ ಇರೋಂಥ ಸಂತೋಷ ಬರುತ್ತಂತೆ. ಹೊಲದಲ್ಲಿ ವ್ಯವಸಾಯ ಮಾಡೋದಕ್ಕೆ ಪಾಪ ತಾಯಿ ಒಬ್ಳತ್ರ ಆಗತ್ತಾ? ಅಷ್ಟು ಪುಟಾಣಿ ಮಕ್ಕಳತ್ರ ಆಗತ್ತಾ? ಅಕ್ಕಪಕ್ಕದವರು ಸಹಾಯ ಮಾಡ್ತಾರಂತೆ. ಭಾಗಣ್ಣನ ತಪಸ್ಸನ್ನ ತಿಳ್ಕೊಂಡು ಜನ ಏನ್ ಮಾಡ್ತಾರೆ, ಪ್ರತಿದಿನ ಒಂದಲ್ಲ ಒಂದ್ ರೀತಿಲಿ ಎಷ್ಟೋ ಸಾಮಾನುಗಳನ್ನ ಕೊಟ್ಟು ವೆಂಕಮ್ಮಂದು ಸಂಸಾರನ ನಿರ್ವಹಣೆ ಮಾಡೋದಿಕ್ಕೆ ಅವರು ಸಹಾಯ ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಆ ಸಹಾಯ ಅಕ್ಷಯ ಆಗ್ತಾ ಇತ್ತಂತೆ. ಅನಂತ ಮಡಿ ಮಾಡಿ ಕೊಡುವ ಅಂತ ಭಗವಂತನ್ಗೆ ಹೇಳ್ತಾರೆ ದಾಸರು. ಭಗವಂತನಿಗೆ ನಾವೇನಾದ್ರೂ 1 ರೂಪಾಯಿ ಕೊಟ್ವಿ ಅಂದ್ರೆ ಅನಂತ ಮಡಿ ಮಾಡಿ ಕೊಡ್ತಾನಂತೆ. ನಮ್ಗೆ ಯಾವತ್ತೋ ಎಷ್ಟೋ ಲಕ್ಷ ಬೇಕಾಗಿರುತ್ತೆ, ಅವಾಗ ಅದನ್ನ ಕೊಡ್ತಾನೆ ಅವನು ಅಂತ ಹೇಳ್ತಾರೆ. ಭಗವಂತನಿಗೆ ನಾವು ಸ್ವಲ್ಪ ಕೊಟ್ರೆ, ಭಗವಂತನ ವಿಚಾರವಾಗಿ ಅಥವಾ ಭಗವಂತನ ಭಕ್ತರ ಪರವಾಗಿ ನಾವೇನಾದ್ರೂ ಸಹಾಯ ಮಾಡಿದ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿ ಅಕ್ಷಯ ಮಾಡ್ಕೊಡ್ತಾರೆ ಅಂತ ಇಲ್ಲೂ ತೋರಿಸ್ತಾ ಇದ್ದಾರೆ ಗೋಪಾಲದಾಸರಲ್ಲಿ. ಅವ್ರು ಕೊಡ್ತಾ ಇದ್ದಿದ್ದು ಒಂದ್ ಅರ್ಧ ಕೆಜಿ ಅಕ್ಕಿನೋ ಅಥವಾ ಬೇಳೆನೋ ಕೊಡ್ತಾ ಇದ್ರು, ಆದ್ರೆ ಆ ಸಹಾಯ ಮಾಡಿದ್ದಕ್ಕೆ ಅದು ಅಕ್ಷಯವಾಗಿ ಅವ್ರಿಗೆ ಶುಭ ಫಲ ಕೊಡ್ತಾ ಇತ್ತಂತೆ. ಜನಕ್ಕೆ ಆಶ್ಚರ್ಯ ಆಗ್ತಾ ಇತ್ತಂತೆ. ಭಗವಂತ ಆಗ್ಲಿ, ಭಗವಂತನ ಭಕ್ತರಾಗ್ಲಿ ಯಾವತ್ತು ನಮ್ ಬಾಕಿ ಇರಿಸ್ಕೊಳಲ್ಲ, ಲೆಕ್ಕ ಚುಕ್ತಾ ಮಾಡ್ಬಿಡ್ತಾರೆ, ತಗೊಂಡ್ಬಿಟ್ಟು ಕೊಟ್ಬಿಡ್ತಾರ ಅವ್ರು. ಅವ್ರಿಗೇನು ಬೇಕಾಗಿಲ್ಲ. ಒಪ್ಪಿಡಿ ಅವಲಕ್ಕಿಯ ಇಟ್ಕೊಂಡು ಏನ್ ಮಾಡ್ದ, ಒಂದ್ ಹಿಡಿ ಅವಲಕ್ಕಿ ಕೊಟ್ಟಿದ್ದಕ್ಕೆ ಸುಧಾಮ ಅಂತ ರಾಜ್ಯನೇ ಕೊಟ್ಟ ಕೃಷ್ಣ ಪರಮಾತ್ಮ. ಯಾವುದು ಬಾಕಿ ಇಟ್ಕೊಳಲ್ಲ, ಅವನಿಗೆ ಬೇಕಾಗಿಲ್ಲ ನಮ್ ಋಣ. ಆ ರೀತಿ ಆಯ್ತು ಅಂತ ಭಗವಂತನೇ ಒಲದ ಅಂದ್ಮೇಲೆ ಇನ್ ಭೂಮಾತೆ ಸುಮ್ಮನೆ ಇರ್ತಾಳ? ಭಾಗಣ್ಣಂಗ್ ಹೊಲ ಸಿಕ್ಕಿತ್ತಲ್ಲ, ಸಮೃದ್ಧಿಯಾಗಿ ಬೆಳೆ ಬೆಳೀತಂತೆ. ತೆನೆ ಒಳ್ಳೆ ಗಾಳಿಗೆ ತುಯ್ದಾಡ್ತಿದ್ರೆ ವೆಂಕಮ್ಮಂಗೆ ಹರ್ಷನೋ ಹರ್ಷ, ಖುಷಿ ಖುಷಿಯಿಂದ ಕುಣಿದಾಡ್ತಾ ಇದ್ಲಂತೆ. ಬೆಳೆ ನೋಡ್ಬಿಟ್ಟು ಏನೇನ್ ಬರ್ಬೋದು ಬೆಳೆ, ಎಷ್ಟು ಬರ್ಬೋದು ಬೆಳೆ ಅಂತ ಅವಳು ಲೆಕ್ಕ ಹಾಕಿದ್ದೇ ಹಾಕಿದ್ದು. ಇವಾಗ ಮಾವಿನ ಮರದಲ್ಲಿ ಹೂವ ನೋಡಿದ ತಕ್ಷಣ ನಾವೊಂದ್ ಲೆಕ್ಕ ಹಾಕ್ತೀವಿ, ಓ ಇಷ್ಟು ಹೂವ ಬಿಟ್ಟಿದೆ ಈ ಸರಿ ಅಂದ್ರೆ ಏನೊಂದು 500-600 ಹಣ್ಣು ಬರ್ಬೋದೇನೋ, ಅದನ್ನ ಯಾರ್ಯಾರಿಗೆ ಕೊಡ್ಬೋದು, ಏನೇನ್ ಮಾಡ್ಬೋದು ಅದರಿಂದ ಯೋಚನೆ ಮಾಡ್ತಾ ಇರ್ತೀವಲ್ಲ. ಹಾಗೆ ಆ ರೀತಿ ತಾಯಿ ಅಷ್ಟೊಂದ್ ಲೆಕ್ಕ ಹಾಕ್ತಾ ಇರ್ತಾಳಂತೆ. ಇಷ್ಟು ಬೆಳೆ ಬರ್ಬೋದು ಈ ಸರಿ ಹೊಲದಿಂದ, ಏನೇನೆಲ್ಲ ಮಾಡ್ಬೋದು ಅಂತ ಅವಳು ಕನಸು ಕಾಣ್ತಾ ಇರ್ತಾಳೆ. ಕಿರಿ ಮಗ ಆ ರಂಗ ಇದ್ನಲ್ಲ, ಅವನಿಗೆ ಹೇಳ್ತಾಳಂತೆ, ಏ ರಂಗ, ಬೆಳೆ ಮನೆಗ್ ಬಂದ ಮೇಲೆ ನಿಮಗ್ ಪಾಠ ಮಾಡ್ಕೊಡ್ತಾ ಇದಾರಲ್ಲ, ಪಾಠ ಹೇಳ್ತಿದಾರಲ್ಲ ಅಯ್ಯನವ್ರು, ಅವ್ರಿಗೆ 2 ಕೊಡ ಜೋಳ ಕೊಡೋಣ ಕಣೋ, ನಿನಗ್ ಒಂದಲ್ಲ ಒಟ್ಟಿಗೆ 2 ಚಡ್ಡಿ ಹೊಲಿಸ್ಬಿಡ್ತೀನಿ ನೋಡು ಅಂತ ಖುಷಿ ಖುಷಿಯಾಗಿ ಹೇಳ್ತಾಳಂತೆ ಅವಳು. ಪಕ್ಕದಲ್ಲಿ ಇನ್ನೊಬ್ಬ ಮಗ ಕೂತಿದ್ದ ಸೀನಾ, ಅವನ್ 3ನೇವನು. ಮೊದಲನೇವನು ಭಾಗಣ್ಣ, ನಮ್ ಕಥಾನಾಯಕ ಅವನು.
ಎರಡನೇದು ದಾಸಣ್ಣ, ಮೂರನೇದು ಸೀನಾ, ನಾಲ್ಕನೇವನು ರಂಗ. ಸೊ ಸೀನಾ ಅವನ್ ಡಿಮ್ಯಾಂಡ್ ಇಡ್ತಾನಂತೆ ಮುಂದೆ, ಅಮ್ಮ ನನ್ಗೂ ಒಂದು ಜೊತೆ ಚಡ್ಡಿ ಹೊಲ್ಸಮ್ಮ, ಲಕ್ಷಣವಾಗಿ ಉಟ್ಕೊಂಡು ಊರೆಲ್ಲ ಝುಮ್ ಅಂತ ಅಡ್ಡಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನಂತೆ. ಹಾಗೆಲ್ಲ ಕೇಳಬೇಡ ಮರಿ, ರಂಗ ಸಣ್ಣವನು, ಬಟ್ಟೆ ಬೇಗ ಹರ್ಕೊಂಡ್ಬಿಡ್ತಾನೆ, ಅವನ್ಗಿನ್ನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅವನ್ಗೆ 2 ಚಡ್ಡಿ. ನೀನ್ ದೊಡ್ಡವನಲ್ವಾ, ನಿನಗೂ 2 ಕೊಡ್ಸಿದ್ರೆ ಹೆಂಗೋ, ಈ ವರ್ಷ ಒಂದ್ ಹೊಲಿಸ್ತೀನಿ, ಅದನ್ನ ಹಾಕೊಂಡ್ ಜುಮ್ ಅಂತ ಅಡ್ಡಾಡ್ಕೊಂಡ್ ಬರುವಂತೆ ಅಂತ ಹೇಳ್ತಾಳೆ. ಆಗ ಇಲ್ಲಮ್ಮ, ಈಗ ಹಾಕೊಂತಿರೋ ಚಡ್ಡಿ ಹರಿದೋಗಿದೆ ಅಂತ ಸೀನಾ ತೋರಿಸ್ತಾನೆ. ಮುಂದೆ ಹಿಂದೆ ದೊಡ್ಡ ದೊಡ್ಡ ತೂತಿರುತ್ತಂತೆ ಅವನ್ ಚಡ್ಡಿಲಿ. ಹರ್ದಿರ್ಲಿ ಬಿಡೋ, ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಬಿಚ್ಚು, ಅವಸರ ಆಗ್ತಾ ಇದೆ ಅಂತ ನೀನ್ ಹೇಳೋ ಪ್ರಮೇಯನೇ ಇಲ್ಲ ಅಂತ ಅವಳು ಹೇಳ್ತಾಳೆ. ಆಗ ದಾಸಣ್ಣ ಅದನ್ನ ಕೇಳಿಸ್ಕೊಂಡು ಕಿಸ್ಕಿಸಿ ಅಂತ ನಗ್ತಾನಂತೆ. ಸೀನಂಗ್ ರೇಗ್ ಹೋಯ್ತಂತೆ. ಆಗ ಸೀನಾ ಹೇಳ್ತಾನಂತೆ, ಏ ಬಾರೋ, ನಿನ್ ಚಡ್ಡಿ ಏನ್ ಮಹಾ, ಮೊನ್ನೆ ನಿನಗೆ ರಾಮಕ್ಕ ತಂಬಿಟ್ಟು ಕೊಟ್ಟಿದ್ರೆ ಅದನ್ನ ನೀನ್ ಜೇಬಲ್ಲಿ ಇಟ್ಕೊಳಕ್ ಹೋದ್ರೆ, ಜೇಬೆಲ್ಲಿದೆ ನಿನ್ ಚಡ್ಡಿಲಿ, ಎಲ್ಲ ಹರ್ಕೊಂಡು ಹೋಗಿದೆ, ಕೆಳಗಡೆ ಬಿದ್ದು ತಂಬಿಟ್ಟು ಹೋಗಿ ಹಿಟ್ಟಿಟ್ಟಾಗೋಯ್ತು ಅಂತ ಹೇಳ್ತಾನಂತೆ ಸೀನಾ. ದಾಸ ಪಾಪ ಮುಖ ಚಿಕ್ಕದು ಮಾಡ್ಕೊಂಡ್ಬಿಡ್ತಾನಂತೆ. ಅದನ್ನ ನೋಡಿ, ಅವನ ಮುಖ ಚಿಕ್ಕದು ಮಾಡ್ಕೊಂಡಿದ್ ನೋಡಿ ಸೀನಾ ಖುಷಿಯಿಂದ ಕುಣಿದಾಡ್ಬಿಡ್ತಾನಂತೆ. ಸುಮ್ನೆ ಜಗಳ ಮಾಡ್ಕೊಂಬೇಡ್ರೋ, ಈ ವರ್ಷ ಇಬ್ರಿಗೂ ಒಂದೊಂದ್ ಚಡ್ಡಿ ಹೊಲಿಸ್ತೀನಿ. ಚಡ್ಡಿಗೆ ದೊಡ್ಡ ದೊಡ್ಡ ಬೊಕ್ಕಣ ಅಂದ್ರೆ ಪಾಕೆಟ್ಸ್ ಇರೋ ರೀತಿ ನೋಡ್ಕೋತೀನಿ ಅಂತ ತಾಯಿ ಹೇಳಿದಾಗ ದಾಸುಗೆ ಖುಷಿನೋ ಖುಷಿಯಂತೆ. ಆದ್ರೆ ಸೀನಾ ಮಾತ್ರ ಇನ್ನೂ ಸಮಾಧಾನ ಆಗಿಲ್ಲ. ಅವನ್ ತಕರಾರ್ ಅವನಿಗೆ, ಅಲ್ಲಮ್ಮ ಈಗ ಹಾಕೊಂತಿರೋ ಚಡ್ಡಿ ಪೂರ್ತಿ ಹರ್ದೋಗಿದೆ ಕಣೆ, ಮುಂದೇನು ಒಂದೇ ಆದ್ರೆ ಹೆಂಗಮ್ಮ, ಅದನ್ನ ಒಗ್ದು ಆರಿಸ್ಬೇಕಲ್ವಾ, ಒಗ್ದು ತೊಳಿತೀವಿ, ತೊಳೆದಾಗ ಅದು ಒಣಗ್ಬೇಕಲ್ವಾ, ಒಣಗ್ಬೇಕಾದ್ರೆ ಹಾಕೊಳೋದಕ್ಕೆ ಇನ್ನೊಂದ್ ಚಡ್ಡಿ ಬೇಕಲ್ಲಮ್ಮ ಅಂತ ಸೀನಾ ಹಠ ಹಿಡಿತಾನೆ. ಇನ್ನೊಂದ್ ಯಾಕೋ ಸುಮ್ನೆ, ಈಗೆಲ್ಲ ಚಡ್ಡಿ ಒಗ್ದು ಹಾಕಿರ್ಬೇಕಾದ್ರೆ ಆ ಗುಡಿ ಅಂಗಳದಲ್ಲಿ ಹಂಗೇ ಓಡಾಡ್ಕೊಂಡಿರ್ತೀಯ ತಾನೆ, ಮುಂದೇನು ಹಂಗೆ ಓಡಾಡ್ಕೊಂಡಿರು, ಹೇಗೂ ಇನ್ನೊಂದ್ ವರ್ಷಕ್ಕೆ ಮತ್ತೊಂದು ಹೊಲಿಸ್ತೀನಲ್ಲ, ಆಗ ಒಟ್ಟಿಗೆ 2 ಆಗತ್ತಲ್ಲ ಅಂತ ಅಮ್ಮ ಮಾತಾಡ್ತಾಳೆ ಲಾಜಿಕ್ ಹೊಳ್ದು. ಅದಕ್ಕೆ ಹೋಗಮ್ಮ, ಚಡ್ಡಿ ಇಲ್ದಂಗ್ ಆಟ ಆಡ್ಕೊಂಡಿರೋದಕ್ಕೆ ನನಗ್ ನಾಚಿಕೆ ಆಗತ್ತೆ ಅಂತ ಸೀನಾ ಹೇಳ್ತಾನೆ. ನಿನ್ ತಲೆ ಏನ್ ಬಾರಿ ದೊಡ್ಡವನಾಗ್ಬಿಟ್ಟಿದ್ಯಾ, ನಾಚಿಕೆ ಅಂತೆ ನಾಚಿಕೆ, ಬಿಸ್ಲಲ್ಲಿ ಹಂಗೆ ಆಡಾಡ್ಕೊಂಡಿರೋ, ಮಕ್ಕಳು ಮೈ ಗಟ್ಟಿಯಾಗತ್ತಂತೆ ಬಿಸ್ಲಲ್ಲಿ ಆಟ ಆಡ್ಕೊಂಡಿದ್ರೆ ಅಂತ ಅಮ್ಮ ಪಾಪ ಸಮಾಧಾನ ಮಾಡ್ತಾಳೆ. ಈ ಕಡೆ ಸೀನಾ ನೋಡಿದ್ರೆ, ಇಲ್ಲಮ್ಮ ಇನ್ನೊಂದ್ ಚಡ್ಡಿ ಬೇಕೇ ಬೇಕು ಅಂತ ಅವನು ಹಠ ಮಾಡೋದಿಕ್ಕೆ ಶುರು ಮಾಡ್ತಾನೆ. ತಾಯಿ ಈ ಕಡೆ ಸಮಾಧಾನ ಮಾಡ್ತಾ ಇರ್ತಾಳೆ. ಭಾಗಣ್ಣ ಮತ್ತೆ ಭಾಗಣ್ಣ ಏನ್ ಮಾಡ್ತಾನೆ, ಭಾಗಣ್ಣ ನೋಡಿದ್ರೆ ಅಲ್ಲಿ ಗಾಯತ್ರಿ ಪುರಶ್ಚರಣಕ್ಕೆ ಎಲ್ಲ ಹೋಗಿ ಆಗಿ ಬಂದಾದ್ಮೇಲಿನ ಕತೆ, ಇವರೆಲ್ಲ ರಾತ್ರಿ ಕುತ್ಕೊಂಡು ಕನಸು ಕಾಣ್ತಾ ಇರ್ತಾರೆ ಇದನ್ನೆಲ್ಲ. ಆಗ ತಾಯಿ ಹೇಳ್ತಾಳಂತೆ, ಸುಮ್ನೆ ಮಲ್ಕೊಳ್ರೋ, ಭಾಗಣ್ಣ ಮಲಗಿದಾನೆ, ಅವನ್ ಬೆಳಿಗ್ಗೆ ಬೇಗ ಎದ್ದೋಳೋನು, ಗಲಾಟೆ ಮಾಡಿ ಅವನನ್ನ ಏಳಿಸ್ಬೇಡಿ ಅಂತ ಹೆದರಿಸ್ತಾಳೆ ತಾಯಿ. ಆಗ ಮಕ್ಕಳೆಲ್ಲ 3 ಮಕ್ಕಳಿದ್ರಲ್ಲ, ದಾಸು ಸೀನಾ ಮತ್ತೆ ರಂಗ, ಅವರು ಸುಮ್ಮನೆ ಮಲ್ಕೋತಾರೆ. ತಾಯಿ ವೆಂಕಮ್ಮ ಬೆಳೆ ಬಂದ ಮೇಲೆ ಏನೆಲ್ಲಾ ಮಾಡಬೇಕು ಅಂತ ಕನಸು ಕಂಡ್ಕೊಂಡು ಮಲ್ಕೋತಾಳಂತೆ. ಏನಾಗತ್ತೆ ಹಂಗಾದ್ರೆ ಬೆಳೆ ಬಂದ ಮೇಲೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.